ಫ್ರೆಂಡ್ಸ್, ನೀವು ಯೂಟ್ಯೂಬ್ನಲ್ಲಿ 100 ಫೈನಾನ್ಸ್ ವಿಡಿಯೋ ನೋಡಬಹುದು. ಆದರೆ ಒಂದು ಒಳ್ಳೆ ಪುಸ್ತಕ ಓದೋದು ಇದೆಯಲ್ಲ, ಅದು ನಿಮ್ಮ ಮೆದುಳಿನ ವೈರಿಂಗ್ ಅನ್ನೇ ಚೇಂಜ್ ಮಾಡುತ್ತೆ. ಬಿಲ್ ಗೇಟ್ಸಿಂದ ಹಿಡಿದು ವಾರನ್ ಬಫೆಟ್ ವರೆಗೂ ಎಲ್ಲ ಶ್ರೀಮಂತರು ಹೇಳೋದು ಒಂದೇ ಮಾತು: ಲೀಡರ್ಸ್ ಆರ್ ರೀಡರ್ಸ್. ನನ್ನ ಫೈನಾನ್ಷಿಯಲ್ ಜರ್ನಿಯಲ್ಲಿ ನನ್ನ ಲೈಫ್ ಚೇಂಜ್ ಮಾಡಿದ 3 ಪುಸ್ತಕಗಳ ಬಗ್ಗೆ ಇವತ್ತು ಹೇಳ್ತೀನಿ. ಒಂದು ವೇಳೆ ನಿಮಗೆ ಓದೋ ಅಭ್ಯಾಸ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ನೋಡಿ ಆ ಪುಸ್ತಕಗಳ ಸಾರಾಂಶ ನಿಮಗೆ ಸಿಗುತ್ತೆ. ಇದು ನಿಮ್ಮ ಶ್ರೀಮಂತಿಕೆಯ ಮೊದಲ ಪಾಠ. ಮೊದಲನೇ ಪುಸ್ತಕ ರಾಬರ್ಟ್ ಕಿಯೋಸಾಕಿ ಬರೆದ ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಇದು ಫೈನಾನ್ಸ್ ಪ್ರಪಂಚದ ಬೈಬಲ್ ಇದ್ದ ಹಾಗೆ. ಇದರಲ್ಲಿ ಬರೋ ಅತೀ ಮುಖ್ಯ ಪಾಠ ಅಂದ್ರೆ ಆಸೆಟ್ಸ್ ವರ್ಸಸ್ ಲಯಬಿಲಿಟೀಸ್. ಶ್ರೀಮಂತರು ಆಸೆಟ್ಸ್ ತಗೋತಾರೆ, ಅಂದ್ರೆ ಯಾವುದು ನಮ್ಮ ಜೇಬಿಗೆ ದುಡ್ಡು ಹಾಕುತ್ತೋ ಅದು. ಉದಾಹರಣೆ, ಬಾಡಿಗೆ ಮನೆ, ಬಿಸ್ನೆಸ್, ಸ್ಟಾಕ್ಸ್. ಬಡವರು ಮತ್ತು ಮಧ್ಯಮ ವರ್ಗದವರು ಲಯಬಿಲಿಟೀಸ್ ತಗೋತಾರೆ, ಅಂದ್ರೆ ಯಾವುದು ನಮ್ಮ ಜೇಬಿಂದ ದುಡ್ಡು ತೆಗೆಯುತ್ತೋ ಅದು. ಉದಾಹರಣೆ, ದುಬಾರಿ ಕಾರು, ದೊಡ್ಡ ಮನೆ, ಫೋನ್. ನೀವು ಶ್ರೀಮಂತರಾಗಬೇಕು ಅಂದ್ರೆ ಲಯಬಿಲಿಟೀಸ್ ತಗೊಳ್ಳೋದನ್ನ ಬಿಟ್ಟು ಆಸೆಟ್ಸ್ ತಗೊಳ್ಳಿ. ಎರಡನೇ ಪುಸ್ತಕ ಮಾರ್ಗನ್ ಹೌಸೆಲ್ ಬರೆದ ದ ಸೈಕಾಲಜಿ ಆಫ್ ಮನಿ. ಇದು ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಅಲ್ಲ, ನಮ್ಮ ಬಿಹೇವಿಯರ್ ಬಗ್ಗೆ. ಈ ಪುಸ್ತಕ ಹೇಳುತ್ತೆ, ಹಣ ಉಳಿಸೋಕೆ ನೀವು ಸ್ಮಾರ್ಟ್ ಆಗಿರ್ಬೇಕಿಲ್ಲ, ನೀವು ನಿಮ್ಮ ಇಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ಸಾಕು. ದುಡ್ಡು ಬಂತು ಅಂತ ಅಹಂಕಾರ ಪಡಬಾರ್ದು, ದುಡ್ಡು ಹೋಯ್ತು ಅಂತ ಡಿಪ್ರೆಷನ್ಗೆ ಹೋಗಬಾರ್ದು. ಹಣವನ್ನ ಗೌರವಿಸೋದು ಹೇಗೆ ಅಂತ ಈ ಪುಸ್ತಕ ಕಲಿಸುತ್ತೆ. ಮೂರನೇ ಪುಸ್ತಕ ಜಾರ್ಜ್ ಕ್ಲಾಸನ್ ಬರೆದ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್. ಇದು 100 ವರ್ಷ ಹಳೆಯ ಪುಸ್ತಕ, ಆದ್ರೆ ಇವತ್ತಿಗೂ ಇದು ಸತ್ಯ. ಇದರ ಮೇನ್ ಪಾಯಿಂಟ್ ಪೇ ಯೋರ್ ಸೆಲ್ಫ್ ಫಸ್ಟ್. ಅಂದ್ರೆ ಸಂಬಳ ಬಂದ ತಕ್ಷಣ ಮನೆ ಬಾಡಿಗೆ, ಸಾಲ, ಖರ್ಚು ಅಂತ ಎಲ್ಲರಿಗೂ ಹಂಚೋದಕ್ಕಿಂತ ಮುಂಚೆ ಕನಿಷ್ಠ 10% ಹಣವನ್ನ ನಿಮಗಾಗಿ, ನಿಮ್ಮ ಸೇವಿಂಗ್ಸ್ಗಾಗಿ ಎತ್ತಿಡಿ. ಉಳಿದ 90% ಖರ್ಚು ಮಾಡಿ. ಈ 10% ರೂಲ್ ಪಾಲಿಸಿದ್ರೆ ಸಾಲ ಅನ್ನೋದು ನಿಮ್ಮ ಹತ್ತಿರ ಕೂಡ ಬರಲ್ಲ. ನೋಡಿದ್ರಲ್ಲ, ನಾಲೆಡ್ಜ್ ಅಂದ್ರೆ ಪವರ್. ಈ 3 ಪುಸ್ತಕಗಳಲ್ಲಿ ನೀವು ಯಾವುದಾದ್ರೂ ಓದಿದ್ದೀರಾ ಅಥವಾ ಬೇರೆ ಯಾವುದಾದ್ರೂ ಬುಕ್ ಸಜೆಸ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಓದೋಕೆ ಟೈಮ್ ಇಲ್ಲ ಅಂದ್ರೆ ಕುಕು FM ಅಥವಾ ಆಡಿಬಲ್ನಲ್ಲಿ ಆಡಿಯೋ ಬುಕ್ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ರೀಡಿಂಗ್.